ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದನ್ನ ಹೊಸ ಮನೆ ಶಿಫ್ಟ್ ಮಾಡೋ ಟೂ ಡೇಸ್ ಬ್ಯಾಕ್ ವಿಡಿಯೋ. ಸೊ ಆ್ಯಕ್ಚುಲಿ ನಾನು ಮನೆ ಶಿಫ್ಟ್ ಮಾಡೋ ಹಿಂದಿನ ದಿನ ನಾನು ಹೋಗಿದ್ದೆ ಹೊಸ ಮನೆಗೆ. ಬಟ್ ಅದನ್ನು ಕ್ಲಿಪ್ಪು ನಾನು ಒಂದು ಗ್ಯಾಲರಿಯಲ್ಲಿಂದ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದನ್ನು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ಈ 2 ಡೇಸ್ ಬ್ಯಾಕ್ ವಿಡಿಯೋ. ಸೊ ಸ್ಟೆಲ್ಲಾಗೆ ಮತ್ತು ಸಿಂಬಾಗೆ ಗ್ರೂಮಿಂಗ್ಗೋಸ್ಕರ ಕರ್ಕೊಂಡು ಹೋಗಿದ್ವಿ. ಸೊ ಯಾಕಂದ್ರೆ ನಾನು ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು, ಹಿಂಗಾಗಿ ಗ್ರೂಮಿಂಗ್ಗೋಸ್ಕರ ಕರ್ಕೊಂಡು ಹೋಗಿದ್ವಿ. ಸೊ ಅದು ಹೋಗಿ ಬಂದ ತಕ್ಷಣ ನೆಕ್ಸ್ಟ್ ಡೇ ನಾನು ಕ್ಲೀನಿಂಗ್ ಹೋಗಿದ್ದೆ. ಸೊ ಅಂದರೆ ಶಿಫ್ಟ್ ಆಗೋ ಮೊದಲನೇ ದಿನ ಈವ್ನಿಂಗ್ ಹೋಗಿದ್ದೆ ಕ್ಲೀನಿಂಗು. ಅದು ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದು ಹಾಕೋಕ್ಕಾಗೋದಿಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ನಿನ್ನೆ ಅಲ್ಲಿ ಮನೆಗೆ ಹೋಗಿದ್ದೆ ಕ್ಲೀನಿಂಗ್ ಅದು ಮಾಡೋಕ್ಕೆ. ಸೊ ಅಲ್ಲಿ ಬರೋದೇ ಲೇಟ್ ಆಯಿತು, ಹಿಂಗಾಗಿ ಅಲ್ಲಿ ಹೋದ್ಮೇಲೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕತ್ಲೆ ಆಗಿಬಿಟ್ಟಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾರ್ನಿಂಗ್ 6 o'clock ಆಗಿದೆ. ಈಗೆಲ್ಲ ರೆಡಿ ಆಗಿದ್ದೀನಿ. ಸೊ ಈಗ ಹೋಗ್ತಾಯಿದ್ದೀವಿ ಪೂಜೆ ಮಾಡೋಕ್ಕೆ. ಸೊ ಪೂಜೆ ಮಾಡಿಕೊಂಡು 1-2 ಅವರ್ಸಲ್ಲಿ ಬರ್ತೀವಿ ವಾಪಸ್ಸು. ಸೊ ಈಗ ರೆಡಿಯಾಗಿದ್ದೀನಿ. ಹೋಗೋವಾಗ ಸ್ವೀಟು ಮತ್ತು ತೆಂಗಿನಕಾಯಿ ತೊಗೊಂಡು ಹೋಗಬೇಕು. ನಿನ್ನೆ ಇಲ್ಲಿ ಸಿಗಲಿಲ್ಲ. ಸೊ ಅಲ್ಲಿ ದಾರಿಲಿ ತೊಗೊಂಡು ಹೋಗಬೇಕು. ಸೊ ಈಗ ಹೋಗ್ತಾಯಿದ್ದೀವಿ. ಅಲ್ಲಿ ಹೋದ ನಂತರ ಸಿಗ್ತೀನಿ. ಸೊ ಗೈಸ್, ಈಗ ಬಂದ್ವಿ ಮನೆಗೆ. ಸೊ ಬರೋದು ಲೇಟ್ ಆಯಿತು. 8 ಗಂಟೆ ಒಳಗಡೆ ಪೂಜೆ ಮಾಡೋದಿತ್ತು, ಬಟ್ ಲೇಟ್ ಆಯಿತು. ಸೊ ಈಗ ಫಾಸ್ಟಾಗಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಆಮೇಲೆ ಇಲ್ಲಿ ನಾವು ಬಂದಿರೋದು ನಮ್ಮ ಹಳೆ ಮನೆಯಿಂದ ಇಲ್ಲಿ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಸೊ ಆಫೀಸ್ ಅವ್ರದ್ದು ಅಲ್ಲೇ ಇರೋದು, ಬಟ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ. ಒಂದು 13 ಕಿಲೋಮೀಟ್ರ್ ಆಗುತ್ತೆ ಆಫೀಸ್ ಇಲ್ಲಿಂದ. ಈ ಮನೆ ಶಿಫ್ಟ್ ಆಗೋ ಕಾರಣ ಅಂದರೆ ಇಂಡಿಪೆಂಡೆಂಟ್ ಮನೆ ಇದೆ, ಆಮೇಲೆ ಮನೆ ಮುಂದೆ ಕಂಪೌಂಡ್ ಇದೆ. ಸೊ ನಮ್ಮ ಪೆಟ್ಸ್ ಇದೆಯಲ್ಲ, ಸೊ ಅದು ರೀಸನ್ಗೋಸ್ಕರ ಈ ಮನೆ ಹಿಡ್ದಿದ್ದೆ. ಯಾಕಂದರೆ ಮೇಲೆ ಕೆಳಗೆ ಟೆನೆಂಟ್ಸ್ ಇಲ್ಲ, ಇಂಡಿಪೆಂಡೆಂಟ್ ಮನೆ. ಸೊ ಇನ್ನೂ ಬಾಜು ಮನೆ ಒಂದು ಕನ್ಸ್ಟ್ರಕ್ಟ್ ಆಗ್ತಿದೆ. ಸೊ ಇನ್ನು ಸ್ವಲ್ಪ ಸೌಂಡು ಅದು ಇದು ಕಿರಿಕಿರಿ ಆಗುತ್ತೆ ಸ್ವಲ್ಪ ದಿನ. ಸೊ ಈ ಮನೆ ಪೆಟ್ಸ್ಗೋಸ್ಕರ ಈ ಮನೆ ಹಿಡ್ದಿದ್ದು. ಒಂದಿಲ್ಲ ಒಂದು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಮನೆ ಓಕೆ ಇದೆ, ಹಂಗೇನು ಫರ್ನಿಷ್ಡ್ ಇಲ್ಲ, ಬಟ್ ಅನ್ಫರ್ನಿಷ್ಡ್ ಇದೆ. ಬಟ್ ಅದೇ ಪೆಟ್ಸ್ ಇರೋದ್ರಿಂದ, ಆಮೇಲೆ ಇಂಡಿಪೆಂಡೆಂಟ್ ಮನೆ, ಬೇರೆ ಟೆನೆಂಟ್ಸ್ದು ಅದು ಸುಮ್ಮನೆ ನಮಗೂ ಡಿಸ್ಟರ್ಬ್ ಆಗಬಾರ್ದು, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ. ಸೊ ಹಿಂಗಾಗಿ ಒಂದು ರೀಸನ್ನಿಂದ ಈ ಮನೆ ನಾವು ಬರ್ತಿರೋದು. ಸೊ ನೋಡಬೇಕು ಮುಂದೆ ಹೆಂಗಿರುತ್ತೆ ಏನು ಅಂಥೇಳಿ. ಸೊ ಈಗ ಪೂಜಾ ರೆಡಿ ಮಾಡಿದ ನಂತರ ಸಿಗ್ತೀನಿ. ಅದು ನಡ್ಬರ್ಕಿಡು, ದೇವ್ರದ್ದು ಈಚ್ ಕಡೆ ಇಡು. ಇಲ್ಲಾಂದ್ರೆ ಆಚ ಕಡೆ ಇಡು, ಅಲ್ಲ ಕೊನೆಗಿಡು. ಮತ್ತು ಇದು ಈಚ್ ಕಡೆ ಇಡು. ಫೋಟೋದ ಮುಂದೆ ಕಳಶ ಇಡ್ಬೇಕಾಗ್ತದೆ ಅಂತ ಹೇಳಿದ್ದೆ. ಹೌದಾ? ನನ್ನ ಮಾಡು. ಕುಂಕುಮ ಹಚ್ಚಿ ಅಲ್ಲಿ ಇದ್ರ ಮೇಲೆ ಇಡು. ಹಾಂ,
2 3 ಎಸ್. ಎಲ್ಲ ಪ್ಯಾಕಿಂಗ್ ಆಗ್ತಿದೆ. ಆಲ್ಮೋಸ್ಟ್ ನಾವೇ ಪ್ಯಾಕ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಏನೋ ಪ್ಯಾಕ್ ಆಗಿದೆ. ಇಲ್ಲೊಂದಿಷ್ಟಿದೆ ಸಾಮಾನು, ಎಲ್ಲ ಪ್ಯಾಕ್ ಮಾಡೋರು ಬಂದಿದ್ದಾರೆ. ಹಾಂ, ಪ್ಯಾಕಿಂಗ್ ಮುಗಿದಿಲ್ಲ. ಸೊ ಸಾಮಾನು ಜಾಸ್ತಿ ಇದೆ, ಇನ್ನೂ ಪ್ಯಾಕ್ ಮಾಡ್ತಾನೆ ಇದ್ದೀವಿ. ಆಲ್ಮೋಸ್ಟ್ ಕಿಚನ್ದೆಲ್ಲ ಖಾಲಿ ಆಯಿತು. ಇನ್ನೊಂದು ಬೆಡ್ರೂಮ್ದು ಅಷ್ಟೇ ಪ್ಯಾಕಿಂಗ್ ಬಾಕಿ ಇದೆ. ಇದೆಲ್ಲ ಕಿಚನೆಲ್ಲ ಖಾಲಿ ಆಗಿದೆ. ಹಾಗಾಗಿ ಈ ವಿಡಿಯೋ 3 ಡೇಸ್ ಆದ ನಂತರ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಹೊಸ ಮನೆಗೆ ಶಿಫ್ಟ್ ಆದ ನಂತರ. ಯಾಕಂದರೆ 3 ದಿನ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆ ಶಿಫ್ಟಿಂಗ್ ಅದು ಆಯಿತು, ಆಮೇಲೆ ಮನೆ ಎಲ್ಲ ಸೆಟ್ ಮಾಡೋದಾಯಿತು. ಹೀಗಾಗಿ ಟೈಮ್ ಸಿಗಲಿಲ್ಲ. ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಟಯರ್ಡ್ ಅದಾಗಿತ್ತು. ಹೀಗಾಗಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಮನೆಗೆ ಬಂದು ಇವತ್ತಿಗೆ 4 ಡೇಸು. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಹೊಸ ಮನೆ ಹೇಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಏನು ಅಂತೇಳಿ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಚೆನ್ನಾಗಿದೆ, ಏರಿಯಾ ಎಲ್ಲ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ. ಸ್ಪೆಷಲಿ ನಾವು ಪೆಟ್ಸ್ಗೋಸ್ಕರ ಈ ಮನೆ ಶಿಫ್ಟ್ ಆಗಿದ್ದು. ಸೊ ಅವಕ್ಕೆಲ್ಲ ಮೇಲೆ ಟೆರೆಸ್ ಇದೆ, ಓಡಾಡೋಕ್ಕೆ ಕಾಂಪೌಂಡ್ ಇದೆ ಮುಂದ್ಗಡೆ. ಹೀಗಾಗಿ ಅವು ಪೆಟ್ಗೋಸ್ಕರನೇ ಈ ಮನೆ ನಾವು ಶಿಫ್ಟ್ ಮಾಡಿದ್ದು, ಮೇನ್ ರೀಸನ್ ಅಂತಂದರೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಹತ್ರನೇ ಇದ್ದಾರೆ. ಸೊ ಕಸಿನ್ನು ಅದೆಲ್ಲ ಒಂದು ಸ್ವಲ್ಪ ದೂರ ಆಗುತ್ತೆ. ಬಟ್ ಒಂದೇ ಊರಲ್ಲಿರ್ತೀವಿ, ಹೋಗೋದು ಬರೋದು ಇರುತ್ತೆ. ಆಟೋದು ಎಲ್ಲ ಊಬರು, ಕ್ಯಾಬಲ್ಲಿ ಹೋಗೋದು. ಸೊ ಈ ಮನೆ ಹೇಗಿದೆ, ಹೇಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.